ಶಿವಮೊಗ್ಗ ಜಿಲ್ಲೆಯಾದ್ಯಂತ ಭಗವಾನ್ ಮಹಾವೀರ ಜಯಂತಿಯನ್ನು ಇಂದು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಜೈನರ ಪವಿತ್ರ ಧಾರ್ಮಿಕ ಸ್ಥಳ ಜೈನ ಮಠದಲ್ಲಿ ಭಗವಾನ್ ಮಹಾವೀರರ ಮೂರ್ತಿಯ ಪಲ್ಲಕ್ಕಿ ಮೆರವಣಿಗೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸುವ ಮೂಲಕ ಭಗವಾನ್ ಮಹಾವೀರರ ವಿಶೇಷತೆಗಳನ್ನು ಸಾರಲಾಯಿತು. ಜೈನ ಬಸದಿಗಳಲ್ಲೂ ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಜಗತ್ತಿನಲ್ಲಿ ಮನುಷ್ಯನಷ್ಟೇ ಪ್ರಾಣಿ ಪಕ್ಷಿಗಳಿಗೂ ಬದುಕುವ ಹಕ್ಕಿದೆ, ತಾನು ಬದುಕಿ ಮತ್ತೊಬ್ಬರಿಗೂ ಬದುಕಲು ಬಿಡಬೇಕು ಎಂಬ ಜೈನ ಧರ್ಮದ ಸಂದೇಶವನ್ನು ಸಾರಲಾಯಿತು. ಅರ್ಚಕ ಅಶೋಕ್ ಕುಮಾರ್ ಭಗವಾನ್ ಮಹಾವೀರರು ಅಹಿಂಸೆಯ ಮಹತ್ವವನ್ನು ಪರಿಚಯಿಸಿದ್ದಾರೆ. ಅವರ ಸಂದೇಶಗಳನ್ನು ಸಾರಲು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಪುರಾತನ ಬಸದಿಗಳು ಕೂಡ ಇದ್ದು ಈ ದಿವಸ ಎಲ್ಲ ಕಡೆಗಳಲ್ಲೂ ಸಹ ಮಹಾವೀರ ಜಯಂತಿಯ ಮಹೋತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಸಂಚಾಲಕ ರಾಜಕುಮಾರ ಜೈನ್ ಪ್ರಪಂಚದಲ್ಲಿ ಯುದ್ಧ ಹಿಂಸೆ ಹೆಚ್ಚುತ್ತಿದೆ. ಇಂತಹ ಸ್ಥಿತಿಯಲ್ಲಿ ಭಗವಾನ್ ಮಹಾವೀರರ ಸತ್ಯ ಮತ್ತು ಅಹಿಂಸೆಯ ಸಂದೇಶವನ್ನು ಜನತೆಗೆ ಪರಿಚಯಿಸಿ ಎಲ್ಲೆಡೆ ಶಾಂತಿ ನೆಲೆಸುವಂತೆ ಮಾಡಬೇಕು. ಹಾಗಾಗಿ ಬಸದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದರು. ಧರ್ಮ ಪ್ರಚಾರ ಮಾಡಿದ್ದಾರೆ, ಅದನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ಈಗ ಸಾಗರ ನಗರ ತುಂಬ ನಮ್ಮ ಮೆರವಣಿಗೆಯನ್ನು ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಪದ್ಮಾ ಜೈನ್ ಅಹಿಂಸೆ ನಮ್ಮ ಧರ್ಮವಾಗಿದ್ದು ಅದರ ಮಹತ್ವವನ್ನು ಸಾರುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಘಟನೆ ಮಾಡ್ತಾ ಇದ್ದೀವಿ, ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ಮಹಾವೀರ್ ತೀರ್ಥಂಕರ ಒಂದು ಸಂದೇಶ ಎಲ್ರಿಗೂ ತಿಳಿಯಲೆಂದು ಇದನ್ನ ಆಚರಣೆ ಮಾಡ್ತಾ ಇದ್ದೇವೆ. ಆ ಮಹಾವೀರ ಜಯಂತಿಯ ಕವಿತಾ ಜೈನ್ ಮಹಾವೀರರ ಸಂದೇಶವನ್ನು ಜನರಿಗೆ ಸಾರುವ ಕಾರ್ಯಕ್ರಮ ಇದಾಗಿದೆ ಎಂದರು. ಪ್ರಾಚೀನವಾಗಿರ್ತಕ್ಕಂತಹ ನಮ್ಮ ಜೈನ ದೇವಾಲಯಗಳು ಇದೆ. ಹಾಗೆ ಎಲ್ಲ ದೇವಾಲಯಗಳಲ್ಲೂ ಕೂಡ ಇಂದಿನ ದಿನ ಮಹಾವೀರ ಜಯಂತಿಯ ಪ್ರಯುಕ್ತವಾಗಿ ವಿಶೇಷವಾಗಿ ಅಭಿಷೇಕಗಳು ನಡೀತಾ ಇತ್ತು. ಹಾಗೆ ಎಲ್ಲರೂ ಕೂಡ ನಾವು ಮಹಾವೀರನ ತತ್ವಗಳನ್ನು ಪಾಲನೆ ಮಾಡೋಣ ಅಂತ ಹೇಳಿ ಈ ಮೂಲಕ ಸಂದೇಶವನ್ನು